ನಿನ್ನೆ ಬಂದಿದ್ದೆ 7:15 ಆಯಿತು ಜಿಪ್ಲೈನ್ ಎಲ್ಲ ಮುಗಿಸ್ಕೊಂಡು. ಕೇರಳ ಎಲ್ಲ ಓಕೆ ಗುರು, ಬಟ್ ಊಟಕ್ಕಂತೂ ಹೆವಿ ರೋದನೆಯಪ್ಪ. ನಮಗೆ ಬೇಕಾಗಿರೋ ಥರ ಊಟ ಸಿಗಲ್ಲ, ಅವ್ರು ಕೊಡೋ ಊಟ ನಮ್ಗೆ ಆಗಲ್ಲ. ಡ್ಯಾಮ್ ನೋಡಿಕೊಂಡು ಅದು ಆಮೇಲೆ ಟೀ ಮ್ಯೂಸಿಯಮ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಒಂದು ಟೀ ಕುಡ್ಕೊಂಡು ಆಮೇಲೆ ಲಕ್ಕಡಿ ವ್ಯೂ ಪಾಯಿಂಟ್ಗೆ ಹೋಗಿ ಆಮೇಲೆ ಅಲ್ಲೇ ಎನ್ನೂರು ಅಂತ ಒಂದು ಯಾವುದೋ ಟ್ರೈಬಲ್ ವಿಲೇಜ್ ಇದೆ, ಅದನ್ನು ನೋಡಿಕೊಂಡು ಬೆಂಗಳೂರಿಗೆ ಹೋಗೋದು ಅಷ್ಟೆ. ಕೊನೆಗೂ ಬನಾಸುರ ಡ್ಯಾಮಿಗೆ ಬಂದಿದ್ದೀವಿ. ಯಾವ ಜನನೂ ಇಲ್ವಲ್ಲ ಗುರು, ಖಾಲಿ ಇದೆ. ಇವಾಗ ಬಾಣಾಸುರ ಸಾಗರ್ ಎಂಟ್ರಿ ಆದ್ವಿ. ಪ್ರಾಬ್ಲಮ್ ಏನು ಅಂದರೆ ಇಲ್ಲೆಲ್ಲ ಯಾವುದೇ ಒಂದು ಅಡ್ವೆಂಚರ್ ರೈಡ್ ಇರಲಿ ಏನೇ ಇರಲಿ, ನಾವು ಲೈಕ್ ಬೇರೆಯವ್ರು ಬಂದಿರ್ತಾರಲ್ಲ ಜನರು, ಅವ್ರ ಜೊತೆ ಮಾತಾಡಿಕೊಂಡು ನಾವು ಶೇರ್ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ನೀನು ಒಬ್ಬನೇ ಹೋಗ್ತೀಯ ಅಂದರೆ ಒಬ್ಬನೇ ಫುಲ್ ಪೇ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಬೋಟಿಂಗ್ ಕೇಳಿದೆ, ಪರ್ ಬೋಟ್ 1000 ರೂಪೀಸ್ ಅಂತೆ, ಮ್ಯಾಕ್ಸಿಮಮ್ 5 ಜನ ಅಂತ. 5 ಜನ ಹುಡ್ಕೋಬ 1000 ರೂಪೀಸ್ ಕಟ್ಟಿ ಹೋಗಿ ಅಂತವ್ರು. ಜನನೂ ಇಲ್ಲ ಜಾಸ್ತಿ ಇವಾಗ. ಗುರು ಎಲ್ಲ ಕಡೆ ನಡಿಬೇಕು ಗುರು, ಇಲ್ಲಿ ಅಪ್ಪ ಇದೇ ಡ್ಯಾಮ್ ಅನಿಸುತ್ತೆ. ನೀರು ಪರವಾಗಿಲ್ಲ ಇದೆ. ಏನೇ ಹೇಳಿ, ಈ ಹೊರ ರಾಜ್ಯಗಳಿಗೆ ಬಂದ್ಬಿಟ್ರೆ ನಮ್ಮ ಕನ್ನಡದವ್ರು ಸಿಕ್ಕಿದ್ರಂತೂ ಬೇಜಾನ್ ಖುಷಿ ಗುರು. ಅವ್ರಿಗೂ ಖುಷಿನೇ, ನಮಗೂ ಖುಷಿನೇ. ಕನ್ನಡದವ್ರ ಅಂತ ಕೇಳಿದ್ರೆ ಸಾಕು, ಮುಗ್ದಲ್ಲಿ ಹಂಗೆ ನಗು ಚೆಲ್ಬಿಡುತ್ತೆ. ಇವಾಗ ಡ್ಯಾಮು ನೋಡ್ಕೊಂಡಾಯ್ತು. ಡ್ಯಾಮ್ ನೋಡಾದ್ಮೇಲೆ ಒಂದು ಟೀ ಮ್ಯೂಸಿಯಮ್ ಇದೆ ವಾಯನಾಡಲ್ಲಿ. ಟೀ ಮ್ಯೂಸಿಯಮ್ ನೋಡಿಕೊಂಡು ಒಂದು ಕಡಕ್ ಟೀ ಕುಡ್ಕೊಂಡು ಅಲ್ಲಿಂದ ಲಕ್ಕಡಿ ವ್ಯೂ ಪಾಯಿಂಟ್ ನೋಡಿಕೊಂಡು ಬ್ಯಾಕ್ ಟು ಬ್ಯಾಂಗಳೂರು. ಆದರೂ ಈ ಸೋಲೋ ಎಲ್ಲ ಬೇರೆ ಸ್ಟೇಟಿಗೆ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಆದರೆ ಹೆವಿ ಕಷ್ಟ ಗುರು. ನಾನು ಇಲ್ಲಿ ಹೋಗ್ಬಿಟ್ಟು ಎಲ್ಲರ ಹತ್ರನೂ ಅದು ಕೊಡಿ ಇದು ಕೊಡಿ ಎಷ್ಟಾಯಿತು ಅಂತ ಕೇಳ್ತಾ ಇದ್ದೀನಿ. ಪಾಪ ಅವ್ರಿಗೆ ಅರ್ಥ ಆಯ್ತಾ ಇಲ್ಲ. ನಾನು ಹೆಂಗೋ ರಿಪ್ಲೈ ಮಾಡ್ತವ್ರು ಪಾಪ. ಗ್ರೂಪಲ್ಲಿ ಬಂದರೆ ಅಟ್ಲೀಸ್ಟ್ ಹೆಂಗಾರು ಮ್ಯಾನೇಜ್ ಮಾಡ್ಬೋದು. ಬೇರೆ ಸ್ಟೇಟ್ಗಳಿಗೆ ಬಂದು ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದ್ರೂ ನೀವು ಒಬ್ಬರೇ ಬಂದರೆ ಹೆವಿ ಹಿಂಸೆ ಗುರು, ಬೇಜಾರು ಹಿಂಸೆ. ಬಟ್ ಬರೋ ಮಜಾ ಇದೆಯಲ್ಲ, ಆ ಫೀಲು, ಆ ಖುಷಿ, ಆ ಸಂತೋಷ, ಅದು ಬೇರೆ ಲೆವೆಲ್ಲು. ಬಟ್ ಬಂದಾದಮೇಲೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಸ್ವಲ್ಪ ಅಲ್ಲ, ಜಾಸ್ತಿನೇ ಕಷ್ಟ. ಎನಿವೇಸ್ ಬಂದಾಯಿತು, ಮುಗಿಸಾಯ್ತು, ಹೋಗ್ಬೇಕಾದ್ರೆ ಯಾಕಿದೆಲ್ಲ. ಅಯ್ಯೋ, ಬ್ಯಾಡ್ ಲಕ್ ಅಂದರೆ ಇದೆ ಅಲ್ವಾ. ಇದು ಯಾವ ಊರು ಏನು ಅಂತಲೂ ಗೊತ್ತಿಲ್ಲ ಗುರು. ಇದು ಬೇರೆ ಬಿಚ್ಚೋಗ್ಬಿಟ್ಟೈತಲ್ಲ ಗುರು. ಈ ಸ್ಕ್ರೂನಲ್ಲಿ ಹೊಡಿಕೊಂಡು ಹೋಗ್ಲಿ ಇವಾಗ.
ಮ್ಯಾನೇಜ್ ಮಾಡಬೇಕಲ್ಲ ಗುರು, ಇನ್ನೂ 5 ಕಿಲೋಮೀಟ್ರು. ಇದು ಓಕೆ, ಹಿಂಗಿದ್ರೆ ಹಿಂಗೆ ಬಂದ್ಬಿಟ್ಟು ಟೈರ್ ಟಚ್ ಆಗ್ಬಿಡುತ್ತೆ. ಇದೆ 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 ವಾಯನಾಡ್ ಟೀ ಮ್ಯೂಸಿಯಂ. ಜನನೇ ಇಲ್ವಲ್ಲ ಸ್ವಾಮಿ. Okay, for only museum. Only that activities. That's from back side. The surprise. Okay, like only museum is enough. Please wait. If I hold the cafe, maybe it's closed for lunch time. Closed for Lunch time. 1:30 will be open. 1:30. Can I wait inside? Here only. Just close the door. Where to sit? We can sit somewhere. Okay. 1:30 it will be open, right? We'll get tea to drink. Okay, done. ಏನು ಗುರು, ಒಳಗಡೆ ಕುತ್ಕೋತೀನಿ ಅಂದ್ರೆ ಬಿಡಲಿಲ್ಲ. ನಾಯಿ ಕಳ್ಸ್ದಂಗೆ ಈಚೆ ಕಳಿಸ್ಬಿಟ್ಟ. ಏನು ಮಾಡೋದು? ನೆಕ್ಸ್ಟ್ ಲೆವೆಲ್ ವ್ಯೂ ಗುರು ಇದು, ಯಪ್ಪ. ನಾನು ವೀಡಿಯೋಸಲ್ಲಿ ನೋಡ್ಬಿಟ್ಟು ಅಷ್ಟೇ ಅಂದ್ಕೊಂಡಿದ್ದೆ ಗುರು, ಸಕ್ಕದಾಗೈತೆ. ಇಲ್ಲಿ ಬಂದು ನೋಡಿದ್ರೆ ಯಪ್ಪ ದೇವ್ರೆ, ಅಲ್ಲಿ ನೋಡಿ ರೋಡ್ ಬೇರೆ. ಇದು ಫುಲ್ ಇಳ್ಕೊಂಡು ಹೋಗೋದು ಅನಿಸುತ್ತೆ. ಸಕ್ಕದಾಗಿದೆ, ಸೂಪರ್. ಅಪ್ಪ ದೇವ್ರೆ. ವಾಹ್, ಸಕ್ಕತ್ ಖುಷಿ ಆಯ್ತು ಗುರು. ನಾನು ಪಕ್ಕ ದೇವ್ರಡೆ ಒಂದೆರಡು ವಿಡಿಯೋ ನೋಡಿದೆ, ಫೋನಲ್ಲಿ ಅಷ್ಟು ಸಕ್ಕತ್ತಾಗಿ ಕಾಣ್ತಿಲ್ಲ. ಇಲ್ಲಿ ನೋಡಿದ್ರೆ ಯಪ್ಪ ದೇವ್ರೆ, ಈ ರೇಂಜ್. ಸೊ ಅಲ್ಲಿಗೆ ಕೇರಳ ರೈಡ್ ಅಂದರೆ ವಯನಾಡ್ ಕಲ್ಪೆಟ್ಟ ವೈತ್ರಿ ರೈಡ್ ಇಲ್ಲಿ ಮುಗಿಸ್ಬಿಡೋಣ. ಎನ್ನೂರಿಗೆಲ್ಲ ಹೋದರೆ ಅದೊಂದು ಸ್ವಲ್ಪ ಅಲ್ಲೂ ಟೈಮ್ ವೇಸ್ಟ್ ಆಗುತ್ತೆ. ಸೊ ಬೇಗ ಮನೆ ಸೇರ್ಕೊಳ್ಳೋಣ. ಆದರೂ ಮಸ್ತು ಗುರು, ಈ ವ್ಯೂ ಅಂತೂ